ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಝ್ರೂತಾ ಎಜುಕೇಟರ್ ಟು ದ ವರ್ಲ್ಡ್. ಸ್ನೇಹಿತರೆ, ನಮ್ಮ ಫಿಸಿಕ್ಸ್ ಸಿರೀಸ್ ನಲ್ಲಿ ನಾವು ಚಾಪ್ಟರ್ 2 ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವತ್ತು ಚಾಪ್ಟರ್ 2 ನ ಲೆಕ್ಚರ್ ನಂಬರ್ 8 ಆಗಿದೆ. ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ಟಾಪಿಕ್ ನ ಲೆಕ್ಚರ್ ನಂಬರ್ 8 ಆಗಿದೆ. ಸೊ ನೋಡೋಣ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ನಲ್ಲಿ ಏನಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಮೊದಲನೇದು ಬಂದ್ಬಿಟ್ಟು ಸ್ನೇಹಿತರೆ, ಅಕ್ಯುರೇಸಿ ಅಂಡ್ ಪ್ರೆಸಿಷನ್. ಸೊ ಏನಪ್ಪಾ ಇದು ಅಕ್ಯುರೇಸಿ ಮತ್ತು ಪ್ರೆಸಿಷನ್ ಅಂದ್ರೆ? ಸ್ನೇಹಿತರೆ, ನಾವು ಈ ಫಿಸಿಕ್ಸ್ ಇದು ಜರ್ನಿಯಲ್ಲಿ ನಾವು ನೀವು ಯಾವುದೇ ಟಾಪಿಕ್ ತಗೊಳ್ಳಿ, ನಾವು ಇದನ್ನ ಫಿಸಿಕ್ಸ್ ನಲ್ಲಿ ಮೆಷರ್ಮೆಂಟ್ ಅನ್ನ ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ಅಂದ್ರೆ ಮೆಷರ್ಮೆಂಟ್ ಅನ್ನೇ ನಾವು ಮಾಡೋದು. ಲೆಂತ್ ಮೆಷರ್ಮೆಂಟ್ ಆಗಿರ್ಬೋದು ಅಥವಾ ವೆಯ್ಟ್ ನ ಮೆಷರ್ಮೆಂಟ್ ಆಗಿರ್ಬೋದು. ಸೊ ಮೆಷರ್ಮೆಂಟ್ ಮಾಡ್ತೇವೆ ಸ್ನೇಹಿತರೆ. ಸೊ ಈ ಮೆಷರ್ಮೆಂಟ್ ಎಷ್ಟು ಅಕ್ಯುರೇಟ್ ಆಗಿದೆ, ಎಷ್ಟು ಪ್ರಿಸಿಷನ್ ಆಗಿದೆ ಅನ್ನೋದನ್ನ ತಿಳ್ಕೊಬೇಕು. ಅಂದ್ರೆ ಇವೆರಡು ಏನು ವರ್ಡ್ಸ್ ನ ಅರ್ಥನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ಫ್ರೆಂಡ್ಸ್. ಓಕೆ, ಸೊ ಈ ಉದಾಹರಣೆಗೆ ಇಲ್ಲಿ ನೋಡ್ಬೋದು, ನೀವು ಒಂದು ಪೆನ್ಸಿಲ್ ಇದೆ. ಸೊ ಇವಾಗ ಒಬ್ಬ ಮನುಷ್ಯ ಇದನ್ನ ಮೆಷರ್ ಮಾಡ್ತಾನೆ ಅನ್ಕೊಳ್ಳಿ. ಸೊ ಈ ಒಂದು ಸ್ಕೇಲ್ ಇಂದ ಇಲ್ಲಿ ನೋಡ್ತಾ ಇರ್ಬೋದು, ಸ್ಕೇಲ್ ಇಂದ ಇದನ್ನ ಮೆಷರ್ ಮಾಡ್ತಾ ಇದ್ದಾನೆ. ಸೊ ಇದು ಮೆಷರ್ ಮಾಡಿದ್ರೆ ಇವನೇನ್ ಹೇಳ್ತಾನೆ, ಇದರ ಲೆಂತ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು 16 ಇದೆ. ಇದು 16 ಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಸೊ ನಾವೇನ್ ಹೇಳ್ಬೋದು, ಆ ಮನುಷ್ಯ ಹೇಳ್ತಾನೆ ಇದರ ಲೆಂತ್ ಬಂದ್ಬಿಟ್ಟು 15.9 ಇದೆ ಅಂತ ಹೇಳ್ತಾನೆ. ಓಕೆ, ಸೊ ಇದೇ ಪೆನ್ಸಿಲ್ ನ ಇನ್ನೊಬ್ಬ ಮನುಷ್ಯ ಬಂದ್ಬಿಟ್ಟು ಅವನ್ನ ಮೆಷರ್ ಮಾಡ್ತಾನೆ. ಇಲ್ಲಿ ನೋಡ್ಬೋದು, ಇದೇ ಪೆನ್ಸಿಲ್ ನ ತಗೊಂಡು ಬಂದ್ಬಿಟ್ಟು ಇನ್ನೊಂದು ಸ್ಕೇಲ್ ನಿಂದ ಮೆಷರ್ ಮಾಡ್ತಾನೆ. ಸೊ ಅವನ್ ಹೇಳ್ತಾನೆ ಇದ್ರ ಲೆಂತ್ ಬಂದ್ಬಿಟ್ಟು 16.73 ಅಂತ. ಸೊ ಇವಾಗ ಯಾವ್ದು ಪೆನ್ಸಿಲ್ ನೋಡಿದ್ರೆ ಒಂದೇ, ಆದ್ರೆ ಎರಡು ರೀಡಿಂಗ್ ಬರ್ತಾ ಇದಾವೆ. ಸೊ ಯಾವ ರೀಡಿಂಗ್ ಇದರಲ್ಲಿ ಸರಿ? ಸೊ ಇದ್ರ ಯಾವ ರೀಡಿಂಗ್ ಸರಿ ಅಂತ ನಾವು ನೋಡ್ಬೇಕಂದ್ರೆ, ಸೊ ಇವಾಗ ಈ ಇಬ್ರು ಜನ ಏನ್ ಇದನ್ನ ಮೆಷರ್ ಮಾಡ್ತಾ ಇದಾರಲ್ಲ, ಸೊ ಈ ರೀಡಿಂಗ್ ಅನ್ನ ನಾವು ಮೆಷರ್ಡ್ ವ್ಯಾಲ್ಯೂ ಅಂತ ಕರೀತೇವೆ. ಅಂದ್ರೆ ಇದನ್ನ ನಾವು ಮೆಷರ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ಮೆಷರ್ಡ್ ವ್ಯಾಲ್ಯೂ ಅಂತ ಕರೀತೇವೆ. ಓಕೆ, ಸೊ ಇದ್ರ ಎಕ್ಸಾಕ್ಟ್ ಆಗಿ ನಮ್ಗೆ ಏನು ಇದ್ರದ್ದು ಲೆಂತ್ ಆಗಿದೆ ಅಂತ ತಿಳ್ಕೊಬೇಕಂದ್ರೆ ನಾವೇನ್ ಮಾಡ್ತೀವಿ, ಈ ಕಂಪ್ನಿ ಪೆನ್ಸಿಲ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಯ ವೆಬ್ಸೈಟ್ ಹೋಗಿ ನೋಡಬಹುದು. ಸೊ ಅಲ್ಲಿ ಅವರು ಕೂಡ ಸ್ಪೆಸಿಫಿಕೇಶನ್ ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಉದಾಹರಣೆಗೆ ಅನ್ಕೊಳ್ಳೋಣ, ಆ ಕಂಪ್ನಿಯವರು ಇದನ್ನ 16 ಸೆಂಟಿಮೀಟರ್ ಅಂತ ಹೇಳ್ತಾರೆ ಅನ್ಕೊಳ್ಳೋಣ. ಸೊ ಇವ್ರೇನ್ ಇದನ್ನ 16 ಸೆಂಟಿಮೀಟರ್ ಹೇಳ್ತಿದ್ದಾರೆ. ಸೊ ಇವರು ಇದನ್ನ ಬಹಳ ಅಕ್ಯುರೇಟ್ ಆಗಿ ಮೆಷರ್ ಮಾಡಿರ್ತಾರೆ. ಓಕೆ, ಸೊ ಇದನ್ನ ನಾವು ಟ್ರೂ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಅಂದ್ರೆ ಈ ಪೆನ್ಸಿಲ್ ನ ನಿಜವಾದ ಲೆಂತ್, ಓಕೆ ಕೇಳ್ತಾ ಇದ್ರೆ ಅನ್ಕೋತೇನೆ ಫ್ರೆಂಡ್ಸ್, ಈ ಪೆನ್ಸಿಲ್ ನ ನಿಜವಾದ ಲೆಂತ್ ಬಂದ್ಬಿಟ್ಟು 16 ಸೆಂಟಿಮೀಟರ್. ಸೊ ಒಬ್ಬ ಮನುಷ್ಯ ಬಂದು ಏನು ಮೆಷರ್ ಮಾಡ್ದ 15.9 ಆಗಿದೆ ಅಂತ, ಇನ್ನೊಬ್ಬ ಮನುಷ್ಯ ಅದನ್ನ 16.73 ಆಗಿದೆ ಅಂತ. ಓಕೆ, ಸೊ ಹಾಗಾದ್ರೆ ಇದರಲ್ಲಿ ಏನಪ್ಪಾ ಏನು ಡಿಫ್ರೆನ್ಸ್? ಸೊ ಇಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಏನಾಗಿತ್ತು, ಇದ್ರ ಟ್ರೂ ವ್ಯಾಲ್ಯೂ ಬಂದ್ಬಿಟ್ಟು 16 ಆಗಿದೆ. ಸೊ ಮೆಷರ್ಡ್ ವ್ಯಾಲ್ಯೂ ಬಂದ್ಬಿಟ್ಟು ಬೇರೆ ಬೇರೆ ಬರ್ತಾ ಇದೆ. ಸೊ ಎಷ್ಟು ಡಿಫ್ರೆನ್ಸ್ ಬರ್ತಿದ್ಯೋ ಅದನ್ನ ನಾವು ಎರರ್ ಅಂತ ಕರೀತೇವೆ ಫ್ರೆಂಡ್ಸ್. ಓಕೆ, ಸೊ ನೀವು ಯಾವುದೇ ಒಂದು ಮೆಷರ್ಮೆಂಟ್ ತಗೊಳ್ಳಿ, ಎರರ್ ಅದರಲ್ಲಿ ಇರಲಿಕ್ಕೆ ಬೇಕು. ಓಕೆ, ಎರರ್ ಅದರಲ್ಲಿ ಇದ್ದೇ ಇರುತ್ತೆ. ಸೊ ಇವಾಗ ನಮ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಅಕ್ಯುರೇಸಿ ಮತ್ತು ಪ್ರಿಸಿಷನ್ ಅಂದ್ರೆ ಏನು ಅಂತ ಇತ್ತು. ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು, ಇವನ್ ಹೇಳ್ತಾನೆ 15.9 ಅಂತ. ಸೊ ಇದರಲ್ಲಿ ಯಾವುದು ಟ್ರೂ ವ್ಯಾಲ್ಯೂಗೆ ಸಮೀಪ ಇದೆ? ಸೊ ಇದು 16 ನಮ್ದು ಟ್ರೂ ವ್ಯಾಲ್ಯೂ, ಇದು 15.9. ಅಂದ್ರೆ ಎರಡನ್ನ ಕಂಪೇರ್ ಮಾಡಿದ್ರೆ ಇದೊಂದು 15.9 ಅನ್ನೋದು ತುಂಬಾನೇ ಇದಕ್ಕೆ ಸಮೀಪವಾಗಿರುವಂತ ವ್ಯಾಲ್ಯೂ. ಸೊ ಇದು ಫಸ್ಟ್ ಮನುಷ್ಯ ಏನ್ ಇದನ್ನ ಮೆಷರ್ ಮಾಡ್ತಾನೆ. ಸೊ ಇದನ್ನ ನಾವು ಈ ರೀಡಿಂಗ್ ನ ಅಕ್ಯುರೇಟ್ ರೀಡಿಂಗ್ ಅಂತ ಕರಿಬಹುದು ಫ್ರೆಂಡ್ಸ್. ಅಕ್ಯುರೇಸಿ, ಇದರ ಅಕ್ಯುರೇಸಿ ಬಹಳ ಇದೆ. ಇಲ್ಲಿ ನೋಡ್ಬೋದು 16.73 ಅಂದ್ರೆ ಇದು 16 ಗಂತೂ ತುಂಬಾ ದೂರ ಇದೆ. ಓಕೆ, ಸೊ ಇದು 15.9 ಅಂದ್ರೆ ಇದು ಇವನು ಮೊದಲನೇ ಮನುಷ್ಯ ಏನ್ ಮಾಡ್ದ, ಇವನ್ ಅಕ್ಯುರೇಸಿ ತುಂಬಾ ಇದೆ. ಆದ್ರೆ ಇವನ ರೀಡಿಂಗ್ ಅಲ್ಲಿ ಪ್ರಿಸಿಷನ್ ಇಲ್ಲ, ಅಂದ್ರೆ ಎಕ್ಸಾಕ್ಟ್ ಡೀಟೇಲ್ ಇಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇವನು ಎಕ್ಸಾಕ್ಟ್ ಆಗಿ ಪಾಯಿಂಟ್ ನ ಸಹಿತ ಹೇಳ್ತಾ ಇದ್ದಾನೆ 16.73. ಸೊ ಇವನ್ ರೀಡಿಂಗ್ ಅಲ್ಲಿ ಪ್ರಿಸಿಷನ್ ಇದೆ, ಆದ್ರೆ ಅಕ್ಯುರೇಸಿ ಇಲ್ಲ. ಸೊ ಇದು ಡಿಫ್ರೆನ್ಸ್ ಇದ್ರೆ. ಅಕ್ಯುರೇಸಿ ಅಂದ್ರೆ ನಮ್ಮ ಟ್ರೂ ವ್ಯಾಲ್ಯೂಗೆ ಏನು ಸಮೀಪ ಇರುತ್ತೋ ಅದನ್ನ ಅಕ್ಯುರೇಟ್ ಅಂತ ಕರಿತೀವಿ. ಓಕೆ, ಆದ್ರೆ ಪ್ರಿಸಿಷನ್ ಅಂದ್ರೆ ಎಷ್ಟು ಡೀಟೇಲ್ ಆಗಿದೆ, ಎಷ್ಟು ಎಕ್ಸಾಕ್ಟ್ ಆಗಿದೆ, ಡೀಟೇಲ್ ಆಗಿದೆ ಅಂತ ಹೇಳೋದನ್ನ ನಾವು ಪ್ರಿಸಿಷನ್ ಅಂತ ಕರಿತೀವಿ. ಸೊ ಇವು ಎರಡು ಡಿಫ್ರೆನ್ಸ್. ಸೊ ಯಾವುದೇ ಒಂದು ರೀಡಿಂಗ್ ನಲ್ಲಿ ಅಕ್ಯುರೇಸಿನೂ ಇರಬೇಕು, ಪ್ರಿಸಿಷನ್ ಎರಡೂ ಕೂಡ ಇರಬೇಕು ಫ್ರೆಂಡ್ಸ್. ಸೊ ಈ ಅಕ್ಯುರೇಟ್ ಮತ್ತು ಪ್ರಿಸಿಷನ್ ನ ಇದೊಂದು ಎಕ್ಸಾಂಪಲ್ ಸಹಿತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಡಾಗಿ ಒಂದು ನಾಯಿಯ ಚಿತ್ರ ಇದೆ. ಇವಾಗ ನಮ್ಗೆ ಒಂದು ನಾಯಿಯ ಒಂದು ಪಿಕ್ಚರ್ ನ ಕ್ಲಿಕ್ ಮಾಡ್ಬೇಕಾಗಿದೆ ಅನ್ಕೊಳ್ಳಿ. ಓಕೆ, ಸೊ ಒಬ್ಬ ಏನ್ ಮಾಡ್ತಾನೆ, ನೀವು ಯಾರಿಗೋ ಹೇಳ್ತೀರಾ ಒಂದು
ನಾಯಿಯ ಒಂದು ಏನೋ ಪಿಕ್ಚರ್ ನ ಕ್ಲಿಕ್ ಮಾಡುವಂತ. ಸೊ ಈ ತರ ಅವನು ಕ್ಲಿಕ್ ಮಾಡ್ಕೊಂಡ್ ಬರ್ತಾನೆ. ಸೊ ಇಲ್ಲಿ ನಿಮಗ್ ಆಗಿದ್ದು ನಾಯಿಯ ಏನೋ ಒಂದು ಫೋಟೋ. ಸೊ ಇದು ನಾಯಿ ಫೋಟೋನೇ ಇದೆ, ಓಕೆ, ಎಕ್ಸಾಕ್ಟ್ ಆಗಿದೆ. ಆದ್ರೆ ಇದು ಏನು, ಇದ್ರಲ್ಲಿ ಏನಿದೆ, ಕಣ್ಣುಗುಡ್ಡೆ ಎಲ್ಲಿದೆ ಎಕ್ಸಾಕ್ಟ್ ಆಗಿ, ಓಕೆ, ಇದ್ರ ನಾಲಿಗೆ ಎಲ್ಲಿದೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಿಲ್ಲ, ಓಕೆ, ಅಷ್ಟು ಡೀಟೇಲ್ ಆಗಿಲ್ಲ ಇದು, ಓಕೆ. ಸೊ ಅಂದ್ರೆ ಈ ಫೋಟೋ ಅಕ್ಯುರೇಟ್ ಏನೋ ಆಗಿದೆ, ಅಂದ್ರೆ ನಮ್ಗೆ ನಾಯಿ ಏನೋ ಫೋಟೋ ಬೇಕಾಗಿತ್ತು, ಇದು ನಾಯಿ ಫೋಟೋನೇ ಇದೆ, ಸೊ ಅಕ್ಯುರೇಟ್ ಇದೆ, ಬಟ್ ಇದು ಪ್ರಿಸೈಸ್ ಇಲ್ಲ, ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ ಅಕ್ಯುರೇಟ್, ಇದು ಅಕ್ಯುರೇಟ್ ಆಗಿದೆ ಬಟ್ ನಾಟ್ ಪ್ರಿಸೈಸ್, ಓಕೆ. ಆನ್ ಅದರ್ ಹ್ಯಾಂಡ್ ಇಲ್ಲಿ ನೋಡ್ಬೋದು, ಇದು ನಿಮಗ್ ಬೇಕಾಗಿದ್ದು ನಾಯಿ ಫೋಟೋ, ಆದ್ರೆ ಅವನೇನ್ ಮಾಡಿದಾನೆ, ಒಬ್ಬ ಯಾರೋ ಬೆಕ್ಕಿನ ಫೋಟೋ ತಗೊಂಡ್ಬಂದಿದ್ದಾನೆ. ಸೊ ಇದು ಏನೋ ಪ್ರಿಸೈಸ್ ಆಗಿದೆ, ಡೀಟೇಲ್ ಆಗಿದೆ, ಇಲ್ಲಿ ನೋಡಿ ಎಲ್ಲ ಎಕ್ಸಾಕ್ಟ್ ಆಗಿ ಕಾಣ್ತಾ ಇದೆ, ಆದ್ರೆ ಇದು ಅಕ್ಯುರೇಟ್ ಇದೆಯಾ? ನಮಗ್ ಬೇಕಾಗಿದ್ದು ನಾಯಿ ಫೋಟೋ, ಬಟ್ ಇವನ್ ತಂದಿರೋದು ಬೆಕ್ಕಿಂದು, ಓಕೆ. ಸೊ ಇದು ದಿಸ್ ಇಸ್ ನಾಟ್ ಅಕ್ಯುರೇಟ್ ಬಟ್ ಪ್ರಿಸೈಸ್, ಓಕೆ. ಅರ್ಥ ಆಗ್ತಿದೆಯಾ ಅಕ್ಯುರೇಟ್ಸಿ ಮತ್ತು ಪ್ರಿಸಿಷನ್ ಅಂದ್ರೆ? ಅಕ್ಯುರೇಟ್ ಅಂದ್ರೆ ನಮ್ಮ ಟ್ರೂ ವ್ಯಾಲ್ಯೂಗೆ ಯಾವ ವ್ಯಾಲ್ಯೂ ಸಮೀಪ ಇದೆಯೋ ಅದನ್ನ ಅಕ್ಯುರೇಟ್ ಅಂತ ಕರೀತಾರೆ. ಪ್ರಿಸೈಸ್ ಅಂದ್ರೆ ಇಷ್ಟು ಡೀಟೇಲ್ ಆಗಿದೆ ಅಂತ, ಓಕೆ. ಇಲ್ಲಿ ನೋಡಿ, ಇದು ಅಕ್ಯುರೇಟ್ ಆಗಿದೆ ಬಟ್ ಪ್ರಿಸೈಸ್ ಇಲ್ಲ, ಏನ್ ಡೀಟೇಲ್ ಅಂತ ಕಾಣ್ತಾ ಇಲ್ಲ, ಓಕೆ. ಅದೇ ಇಲ್ಲಿ ನೋಡ್ಬೋದು ನೀವು, ಅದೇ ಇದು, ಓಕೆ. ನಮಗೆ ನಾಯಿ ಫೋಟೋ ಬೇಕಾಯ್ತು, ಇದು ಅಕ್ಯುರೇಟ್ ಆಗಿದೆ ಮತ್ತು ಪ್ರಿಸೈಸ್ನೂ ಆಗಿದೆ, ಎಷ್ಟು ಡೀಟೇಲ್ ಆಗಿ ಕಾಣ್ತಾ ಇದೆ ನೋಡಿ, ಎಲ್ಲ ಇದ್ರ ಒಂದೊಂದು ಎಳೆ ಒಂದೊಂದು ಕೂದಲನ್ನು ಕಾಣ್ತಾ ಇದೆ. ಸೊ ಇದು ಪ್ರಿಸೈಸ್ನೂ ಆಗಿದೆ, ಅಕ್ಯುರೇಟ್ ಆಗಿದೆ, ಓಕೆ. ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ ಅಕ್ಯುರೇಟ್ ಅಂಡ್ ಪ್ರಿಸೈಸ್, ಓಕೆ. ಈ ಫೋಟೋ ಅಕ್ಯುರೇಟು ಇಲ್ಲ, ಪ್ರಿಸೈಸ್ನೂ ಇಲ್ಲ, ಏನೂ ಕಾಣ್ತಾ ಇಲ್ಲ, ಓಕೆ. ದಿಸ್ ನೈದರ್ ಅಕ್ಯುರೇಟ್ ನಾಟ್ ಪ್ರಿಸೈಸ್. ಸೊ ಇದು ಅಕ್ಯುರೇಸಿ ಮತ್ತು ಪ್ರಿಸಿಷನ್ ನ ಒಂದು ವ್ಯತ್ಯಾಸ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರ ಡೆಫಿನೇಷನ್ ನೋಡೋಣ ಸ್ನೇಹಿತರೆ. ಸೊ ಅಕ್ಯುರೇಸಿ ಅಂದ್ರೆ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಯಾವ ತರ ಬರೀಬೇಕು ಅಂತ. ಸೊ ಅಕ್ಯುರೇಸಿ ಅಂದ್ರೆ ಇಲ್ಲಿ ನಾವು ಏನ್ ಹೇಳಿದ್ವಿ, ಅಕ್ಯುರೇಸಿ ಅಂದ್ರೆ ಯಾವ ವ್ಯಾಲ್ಯೂ ಟ್ರೂ ವ್ಯಾಲ್ಯೂಗೆ ಸಮೀಪಿಸುತ್ತಿದೆಯೋ, ಸಮೀಪ ಇರುತ್ತೋ ಅಂತ ವ್ಯಾಲ್ಯೂನ ಅಕ್ಯುರೇಸಿ ಅಂತ ಕರೀತೀವಿ. ಇಲ್ಲಿ ನೋಡ್ಬೋದು ನೀವು, ದ ಅಕ್ಯುರೇಸಿ ಆಫ್ ಮೆಜರ್ಮೆಂಟ್ ಇಸ್ ಅ ಮೆಜರ್ ಆಫ್ ಹೌ ಕ್ಲೋಸ್ ದ ಮೆಜರ್ಡ್ ವ್ಯಾಲ್ಯೂ is to the true value of the quantity. ಅಂದ್ರೆ ನಿಮ್ಮ ಟ್ರೂ ವ್ಯಾಲ್ಯೂಗೆ ಎಷ್ಟು ಸಮೀಪ ಇರುತ್ತೋ, ಯಾವ ವ್ಯಾಲ್ಯೂ ಸಮೀಪ ಇರುತ್ತೋ ಅದನ್ನ ಅಕ್ಯುರೇಸಿ, ಎಷ್ಟು ಅಕ್ಯುರೇಟ್ ಆಗಿದೆ ಅಂತ ಕರಿತೀವಿ, ಓಕೆ. ಸೊ ದಿಸ್ ಇಸ್ ಅಕ್ಯುರೇಸಿ. ಸೊ ಪ್ರಿಸಿಷನ್ ಅಂದ್ರೆ, ಪ್ರಿಸಿಷನ್ ಟೆಲ್ಸ್ ಟು ವಾಟ್ ರೆಸಲ್ಯೂಷನ್ ಆರ್ ಲಿಮಿಟ್ ದ ಕ್ವಾಂಟಿಟಿ ಇಸ್ ಮೆಜರ್ಡ್. ಅಂದ್ರೆ ಎಷ್ಟು ಲಿಮಿಟ್, ಮ್ಯಾಕ್ಸಿಮಮ್ ಏನು, ಎಷ್ಟು ಡೀಟೇಲ್ ಆಗಿದೆ ಅನ್ನೋದನ್ನ ಇದು ಪ್ರಿಸಿಷನ್ ನ ಹೇಳುತ್ತೆ ಫ್ರೆಂಡ್ಸ್, ಓಕೆ. ಸೊ ಇವೆರಡು ಡೆಫಿನೇಷನ್ಸ್ ನ ನೆನ್ಪಿನಲ್ಲಿ ಇಟ್ಕೊಂಡಿದ್ರೆ ಒಳ್ಳೇದು, ಯಾಕಂದ್ರೆ ಒಂದೊಂದ್ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಾಟ್ ಎಕ್ಸಾಕ್ಟ್ಲಿ ದ ಅಕ್ಯುರೇಸಿ ಅಂಡ್ ಪ್ರಿಸಿಷನ್ ಏನು ಅಂತ, ಓಕೆ. ಸಿಮಿಲರ್ಲಿ ಎರರ್ ಅಂದ್ರೆ ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ನೋಡಿದ್ವಿ. ಸೊ ಎರರ್ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಎನಿ, ಸೊ ಏನೋ ನೀವು ಮೆಜರ್ಮೆಂಟ್ ಮಾಡಿ ಸ್ನೇಹಿತರೆ, ಓಕೆ, ಯಾವುದೇ ಮೆಜರ್ಮೆಂಟ್ ಆಗಿರ್ಬೋದು, ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಓಕೆ. ಅದು ಏನೋ ಒಂದ್ ಸ್ವಲ್ಪನಾದ್ರೂ ಸ್ವಲ್ಪ ಎರರ್ ಇದ್ದೇ ಇರುತ್ತೆ, ಓಕೆ. ಆ ಎರರ್ಗೆ ಇನ್ನೊಂದು ಹೆಸರು ಏನಂದ್ರು ಟಾಲರೆನ್ಸ್. ಉದಾಹರಣೆಗೆ ನೀವು ಟೇಲರ್ ಹತ್ರ ಹೋಗ್ತೀರಾ, ನಿಮ್ಗೇನು ಶರ್ಟ್ ಸ್ಟಿಚ್ ಮಾಡ್ಬೇಕಾಗಿರುತ್ತೆ, ಓಕೆ. ನೀವು ಅವನಿಗೆ ಮೆಜರ್ಮೆಂಟ್ ಕೊಡ್ತೀರಾ. ಸೊ ಅವನು ಫಾರ್ ಎಕ್ಸಾಂಪಲ್ ಆ ಮೆಜರ್ಮೆಂಟ್ ನಿಮ್ಮ ನಿಮ್ಮ ಏನು ಶರ್ಟ್ ನ ಲೆಂತ್ ಉದ್ದ ಒಂದು 90 ಸೆಂಟಿಮೀಟರ್ ಏನು ಇದೆ ಅನ್ಕೊಳ್ಳಿ, ಓಕೆ. ಸೊ ಆ 90 ಸೆಂಟಿಮೀಟರ್ ನ ಅವನು ಹೊಲ್ ಆದ್ಮೇಲೆ ಉದಾಹರಣೆಗೆ 89.9 ಹೊಲ್ದಿದ್ದಾನೆ ಅನ್ಕೊಳ್ಳಿ, ಓಕೆ, 89.9. ಸೊ ಅವಾಗ ನೀವೇನ ಆ ಶರ್ಟ್ ನ ರಿಜೆಕ್ಟ್ ಮಾಡ್ತೀರಾ. ಸೊ 89.9 ಇಸ್ ಅಕ್ಸೆಪ್ಟಬಲ್ ಅಲ್ವಾ, ಓಕೆ, ದಟ್ ಇಸ್ ಟಾಲರೇಬಲ್. ಸೊ ಆ ಟಾಲರೇಬಲ್ ಅಂತ ಏನಿದೆ ಅಂಡ್ ದಟ್ ಇಸ್ ಕಾಲ್ಡ್ ಎಸ್ ಟಾಲರೆನ್ಸ್, ಓಕೆ. ಸೊ ಏನೋ ಒಂದು ವಸ್ತು ಆಗಿರ್ಲಿ, ಆ ವಸ್ತು ಅದರದ್ದು ಒಂದು ಸ್ವಲ್ಪ ಒಂದು ಟಾಲರೆನ್ಸ್ ಇದ್ದೇ ಇರುತ್ತೆ, ಓಕೆ. ಸೊ ಇದನ್ನ ಟಾಲರೆನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಟಾಲರೆನ್ಸ್ ಅಥವಾ ಎರರ್ ಅಂದ್ರೇನು? ಸೊ ಮೆಜರ್ಡ್ ವ್ಯಾಲ್ಯೂಗೆ ಮತ್ತು ಟ್ರೂ ವ್ಯಾಲ್ಯೂಗೆ ಇರುವ ಡಿಫರೆನ್ಸ್ ನ ಎರರ್ ಅಥವಾ ಟಾಲರೆನ್ಸ್ ಅಂತ ಕರಿತೀವಿ ಸ್ನೇಹಿತರೆ, ಓಕೆ. ಸೊ ಯಾವುದೇ ಒಂದು ಮೆಜರ್ಮೆಂಟ್ ಆಗಿರ್ಲಿ, ಅದರಲ್ಲಿ ಸ್ವಲ್ಪ ಟಾಲರೆನ್ಸ್ ಅಥವಾ ಎರರ್ ಇರ್ಲಿಕ್ಕೆ ಬೇಕು, ಇದ್ದೇ ಇರುತ್ತೆ, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಈ ಏನು ಈ ಎರರ್ ನಾವೇನ್ ನೋಡಿದ್ವಿ, ಈ ಎರರ್ ದಲ್ಲಿ ಬ್ರಾಡ್ಲಿ ಇದನ್ನ ಎರಡು ತರ ಕ್ಲಾಸಿಫೈ ಮಾಡಬಹುದು. ನೋಡ್ಬೋದು ನೀವು, ಇನ್ ಜನರಲ್ ದ ಎರರ್ಸ್ ಇನ್ ದ ಮೆಜರ್ಮೆಂಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬ್ರಾಡ್ಲಿ ಆಸ್, ಒಂದನ್ನ ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರಿತೀವಿ, ಈ ಎರರ್ ನ. ಇನ್ನೊಂದು ರ್ಯಾಂಡಮ್ ಎರರ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಏನಪ್ಪಾ ಇದು ಸಿಸ್ಟಮ್ಯಾಟಿಕ್ ಎರರ್ ಅಂದ್ರೆ? ಓಕೆ, ಈ ಸಿಸ್ಟಮ್ಯಾಟಿಕ್ ಎರರ್ ಅಂದ್ರೆ ನೀವು ಏನು ಇಲ್ಲಿ ಡೆಫಿನೇಷನ್ ಬಂದ್ಬಿಟ್ಟು ಈ ತರ ಇದೆ. ಸಿಸ್ಟಮ್ಯಾಟಿಕ್ ಎರರ್ಸ್ ಆರ್ ದೋಸ್ ಎರರ್ಸ್ ದಟ್ ಟೆಂಡ್ ಟು ಬಿ ಇನ್ ಒನ್ ಡೈರೆಕ್ಷನ್, ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ. ಸೊ ಏನಪ್ಪಾ ಇದರ ಡೀಟೇಲ್ಸ್ ಅಂತ, ಇದು ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನು ಅಂತ ಮುಂದಿನ ಕಮಿಂಗ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ಇದು. ಸೊ ಸದ್ಯದ ಮಟ್ಟಿಗೆ ಸಿಸ್ಟಮ್ಯಾಟಿಕ್ ಎರರ್ಸ್ ಅಂದ್ರೆ ಏನು ಅಂತ ಏನೋ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಂದ್ರೆ ಈ ಒಂದು ಎರರ್ಸ್ ಬಂದ್ಬಿಟ್ಟು ಈ ಸಿಸ್ಟಮ್ ಜೊತೆನೆ ಇದೆ. ಅಂದ್ರೆ
ನೀವು ಇದು ಮೆಷರ್ಮೆಂಟ್ ನ ಮಾಡುವ ಪದ್ಧತಿ ಇದೆಯಲ್ಲ, ಸೊ ಆ ಪದ್ಧತಿಯಲ್ಲಿಯೇ ಎರರ್ ಇರುವಂತಹ ಇರುವ ಎರರ್ ನ ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರಿತೀವಿ. ಅಂದ್ರೆ ಉದಾಹರಣೆಗೆ ಇದರಲ್ಲಿ ಈ ಸಿಸ್ಟಮ್ಯಾಟಿಕ್ ಎರರ್ ನಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಇರುತ್ತೆ ಸ್ನೇಹಿತರೆ. ಸೊ ಏನಪ್ಪಾ ಇದು ಇನ್ಸ್ಟ್ರೂಮೆಂಟಲ್ ಎರರ್ ಅಂದ್ರೆ, ಸೊ ನೀವು ಯಾವ ಇನ್ಸ್ಟ್ರೂಮೆಂಟ್ ನ ಉದಾಹರಣೆಗೆ ನೀವು ಮೆಷರ್ಮೆಂಟ್ ಮಾಡ್ತಿದ್ರೆ ಸ್ಕೇಲ್ ನಿಮ್ಮ ಸ್ಟೀಲ್ ರೂಲರ್ ಇಂದ ಮೆಷರ್ಮೆಂಟ್ ಮಾಡ್ತಿರ್ಬಹುದು, ಅಥವಾ ವರ್ನಿಯರ್ ಸ್ಕೇಲ್ ನಿಂದ, ವರ್ನಿಯರ್ ಅಂತ ನೋಡಿದ್ವಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ. ವರ್ನಿಯರ್ ಅಂದ್ರೆ ಅತಿ ಚಿಕ್ಕ ಯಾವುದೋ ವಸ್ತುವನ್ನ ನೀವು ಮೆಷರ್ಮೆಂಟ್ ಮಾಡ್ಬೇಕಂದ್ರೆ ವರ್ನಿಯರ್ ಸ್ಕೇಲ್ ನ ಯೂಸ್ ಮಾಡ್ತೀವಿ, ಅಥವಾ ಸ್ಕ್ರೂ ಗೇಜ್ ನ ಯೂಸ್ ಮಾಡ್ತೀವಿ. ಸೊ ನೀವು ಯಾವ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾ ಇದ್ರೋ ಆ ಇನ್ಸ್ಟ್ರೂಮೆಂಟ್ ನಲ್ಲೇ ಎರರ್ ಆಗಿದ್ರೆ, ಆ ಇನ್ಸ್ಟ್ರೂಮೆಂಟ್ ನಲ್ಲೇ ಏನಾದ್ರೂ ಒಂದು ಮಿಸ್ಟೇಕ್ ಆಗಿದ್ರೆ ಅದರಿಂದ ಬರುವ ರೀಡಿಂಗ್ ಒಬ್ವಿಯಸ್ಲಿ ಎರರ್ ಇರುತ್ತೆ. ಸೊ ಅಂತಹ ಎರರ್ ನ ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಕರಿತೀವಿ. ಓಕೆ, ಅಂದ್ರೆ ಸೊ ಈ ಏನ್ ಎರರ್ ಇದೆ, ಇನ್ಸ್ಟ್ರೂಮೆಂಟಲ್ ಎರರ್ ಇದೆ, ನಿಮ್ಮ ಮೆಷರ್ಮೆಂಟ್ ಮಾಡುವ ಒಂದು ಆ ಸಿಸ್ಟಮ್ ಜೊತೆನೆ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರೆಯೋದು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈ ಈ ರೂಲರ್ ಇದೆ, ನೀವೇನ್ ಸ್ಕೇಲ್ ನೀವು ನೋಡಿರ್ಬಹುದು. ಸೊ ಇದನ್ನ ನೀವು ಮೆಷರ್ ಮಾಡುವಾಗ ಹಲವಾರು ಬಾರಿ ಏನಾಗಿರುತ್ತೆ, ಈ ಒಂದು ಎಡ್ಜ್ ಒಂದ್ ಸ್ವಲ್ಪ ಸೌದು ಹೋಗಿರುತ್ತೆ, ವೇರ್ ಅಂಡ್ ಟೇರ್ ಆಗಿರುತ್ತೆ, ಅಥವಾ ಮುರಿದೋಗಿರುತ್ತೆ. ಸೊ ಈ ತರ ಇಲ್ಲಿ ನೋಡ್ಬೋದು ನೀವು. ಸೊ ಇದನ್ನೇ ತಗೊಂಡ್ಬಿಟ್ಟು ನೀವು ಮೆಷರ್ ಮಾಡಿದ್ರೆ, ಸೊ ಇವಾಗ ಇದನ್ನೇ ಇಲ್ಲ, ಇಲ್ಲಿ ರೀಡಿಂಗ್ಸೇ ಇಲ್ಲ. ಸೊ ಇದರಿಂದ ಏನು ಎರರ್ ಜನರೇಟ್ ಆಗುತ್ತೆ, ಇಂತಹ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಇರುವ ಎರರ್ ಇಂದ ಏನು ಎರರ್ ಜನರೇಟ್ ಆಗುತ್ತೋ ಅಂತಹದನ್ನ ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಕರೀತೀವಿ ಸ್ನೇಹಿತರೆ. ಸೊ ಇನ್ಸ್ಟ್ರೂಮೆಂಟಲ್ ಎರರ್ ಬಂದ್ಬಿಟ್ಟು ಇದು ಪಾರ್ಟ್ ಆಫ್ ಸಿಸ್ಟಮ್ಯಾಟಿಕ್ ಎರರ್. ಓಕೆ, ಸೊ ಸೆಕೆಂಡ್ ಬಂದ್ಬಿಟ್ಟು ಇಂಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಆರ್ ಪ್ರೊಸೀಜರ್. ಅಂದ್ರೆ ಇದು ಕೂಡ ನಿಮ್ಮ ಸಿಸ್ಟಮ್ಯಾಟಿಕ್ ಎರರ್ ನ ಒಂದು ಪಾರ್ಟ್ನೇ. ಸೊ ಸಿಸ್ಟಮ್ಯಾಟಿಕ್ ಎರರ್ ಅಂದ್ರೆ ನೀವು ಮೆಷರ್ಮೆಂಟ್ ಮಾಡ್ತಾ ಇದ್ರು ಆ ಪದ್ಧತಿಯಲ್ಲಿ, ಆ ಸಿಸ್ಟಮ್ ನಲ್ಲೇ ಏನಾದ್ರೂ ಒಂದು ಎರರ್ ಉಂಟಾಗ್ತಾ ಇದ್ರೆ ಅದನ್ನ ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರಿತೀವಿ. ಓಕೆ, ಸೊ ಸಿಸ್ಟಮ್ಯಾಟಿಕ್ ಎರರ್ ನಲ್ಲಿ ಮೊದಲನೇದು ಬಂದ್ಬಿಟ್ಟು ನಾವೇನ್ ನೋಡಿದ್ವಿ ಲಾಸ್ಟ್, ಇನ್ಸ್ಟ್ರೂಮೆಂಟಲ್ ಎರರ್. ಸೊ ನೀವು ಯಾವ ಇನ್ಸ್ಟ್ರೂಮೆಂಟ್ ಇಂದ ಮಾಡ್ತಾ ಇದ್ರೋ ಅದರಲ್ಲಿ ಎರರ್ ಇದ್ರೆ ಇನ್ಸ್ಟ್ರೂಮೆಂಟಲ್ ಎರರ್. ಸೊ ಇದು ಇಂಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಆರ್ ಪ್ರೊಸೀಜರ್. ಅಂದ್ರೆ ನೀವು ಯಾವ ಒಂದು ಟೆಕ್ನಿಕ್ ನ ಅಡಾಪ್ಟ್ ಮಾಡ್ತಿದ್ದೀರೋ, ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ಯಾವ ಟೆಕ್ನಿಕ್ ನ ಅಡಾಪ್ಟ್ ಮಾಡ್ತಿದ್ದೀರೋ ಆ ಟೆಕ್ನಿಕಲ್ಲೇ ಎರರ್, ಆ ಟೆಕ್ನಿಕ್ ನಲ್ಲೇ ಎರರ್ ಇದ್ರೆ, ಸೊ ಒಬ್ವಿಯಸ್ಲಿ ನಿಮ್ಗೆ ಏನ್ ರೀಡಿಂಗ್ ಬರುತ್ತೋ ನೆಕ್ಸ್ಟ್ ಅದು ಕೂಡ ಒಂದು ಎರರ್ ಇರುತ್ತೆ, ಅದರಲ್ಲಿನೂ ಕೂಡ ಎರರ್ ಇರುತ್ತೆ. ಓಕೆ, ಸೊ ಇಂತಹ ಎರರ್ ನ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಎರರ್ ಅಂತ ಕರಿತೀವಿ, ಇಂಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ನೀವು ಇದು ಲೆನ್ಸ್ ನ ನೋಡಿರ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ದಿಸ್ ಎರರ್ ಇಸ್ ಡ್ಯೂ ಟು ದಿ ಫಾರ್ಮುಲಾ ಆರ್ ಟೆಕ್ನಿಕಲ್ ಮೆಷರ್ಮೆಂಟ್. ಓಕೆ, ಸೊ ಲೆನ್ಸ್ ನ ನೋಡಿರ್ಬೋದು. ಓಕೆ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಸೂರ ನೀವು ಓದಿರಬಹುದು. ಸೊ ಈ ಲೆನ್ಸ್ ನಲ್ಲಿ ಈಗ ನನಗೆ ಈ ಡಿಸ್ಟೆನ್ಸ್ ಬೇಕಾಗಿದೆ, ಇಲ್ಲಿ ನೋಡಬಹುದು. ಸೊ ಈ ಡಿಸ್ಟೆನ್ಸ್ ನ ನಾವು ಥಿಯೋರಿಟಿಕಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಥಿಯೋರಿಟಿಕಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಥಿಯೋರಿಟಿಕಲಿ ಈ ಡಿಸ್ಟೆನ್ಸ್ ನ ಇದ್ರ ಸೆಂಟರ್ ಇಂದ ಹಿಡಿದು ಈ ಸೆಂಟರ್ ವರೆಗೆ ಅಂತ ನಾವು ತಗೊಂಡಿದ್ದೀವಿ. ಆದ್ರೆ ನೀವು ಪ್ರಾಕ್ಟಿಕಲಿ ಯಾವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಲ್ಯಾಬ್ ನಲ್ಲಿ ನಮ್ಗೆ ಈ ಸೆಂಟರ್ ಇಂದ ತಗೊಳಕ್ ಆಗಲ್ಲ. ಅಂದ್ರೆ ಈ ಲೆನ್ಸ್ ಈವರೆಗೂ ಇರುತ್ತೆ ತಾನೆ, ಸೊ ನಿಮ್ ಸ್ಕೇಲ್ ಇದ್ರೊಳಗೆ ಪೆನೆಟ್ರೇಟ್ ಆಗಲ್ಲ. ಸೊ ಅದಕ್ಕೆ ನಾವು ಲೆಂತ್ ನ ಇಲ್ಲಿಂದ ಈ ಎಂಡ್ ನಿಂದ ಈ ಎಂಡ್ ವರೆಗೂ ತಗೋತೀವಿ. ಆದ್ರೆ ನಾವು ಡಿಸ್ಟೆನ್ಸ್ ಎಲ್ಲಿಂದ ತಗೊಂಡಿದ್ದೀವಿ, ಇಲ್ಲಿಂದ ತಗೊಂಡಿದ್ದೀವಿ. ಓಕೆ, ಫಾರ್ಮುಲಾದಲ್ಲಿ ಬಂದಿರೋದು ಇಲ್ಲಿಂದ, ಆದ್ರೆ ಎಕ್ಸ್ಪೆರಿಮೆಂಟಲ್ ತಗೊಳ್ತಾ ಇರೋದು ಇಲ್ಲಿಂದ. ಸೊ ಇಷ್ಟು ಎರರ್ ಇದೆ ತಾನೆ. ಸೊ ನೀವು ಈ ರೀಡಿಂಗ್ ನ ತಗೊಂಡ್ಬಿಟ್ಟು ನಿಮ್ಮ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದರಲ್ಲಿ ಏನೋ ಒಂದ್ ಸ್ವಲ್ಪ ಎರರ್ ಬಂದೇ ಬರುತ್ತೆ. ಸೊ ಇಂತಹ ಎರರ್ ನ ಇಂಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಅಂತ ಕರಿತೀವಿ, ಅಥವಾ ಪ್ರೊಸೀಜರ್. ಸೊ ನೀವು ಮಾಡುವ ವಿಧಾನದಲ್ಲೇ ಎರರ್ ಇದ್ರೆ, ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಸೊ ನೀವು ವಿಧಾನ ಅಳವಡಿಸ್ತಿದ್ದೀರೋ ಮೆಷರ್ಮೆಂಟ್ ಮಾಡ್ಲಿಕ್ಕೆ, ಅದರಲ್ಲೇ ಎರರ್ ಇದ್ರೆ, ಅದರಲ್ಲೇ ತಪ್ಪಿದ್ರೆ, ಸೊ ನಿಮ್ ಬರುವ ರೀಡಿಂಗ್ಸ್ ಕೂಡ ತಪ್ಪಾಗಿರುತ್ತೆ. ಸೊ ಇಂಥ ಎರರ್ ನ ಇಂಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಆರ್ ಪ್ರೊಸೀಜರ್ ಅಂತ ಕರಿತೀವಿ. ಅದೇ ತರ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸನಲ್ ಎರರ್. ಅಂದ್ರೆ ಇದೇನಂದ್ರೆ ಇದು ಡಿಪೆಂಡ್ಸ್ ಅಪಾನ್ ಪರ್ಸನ್. ಅಂದ್ರೆ ಒಬ್ಬ ಯಾವನೋ ಇದು ಮನುಷ್ಯನ ಮೇಲೆ ಹೋಗುತ್ತೆ ಅಂತ ಎರರ್ ನ ಪರ್ಸನಲ್ ಎರರ್ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ಬೋದು ನೀವು, ದಿಸ್ ಎರರ್ arises due to an individual bias or lack of proper setting of apparatus. ಅಂದ್ರೆ ಅವನಿಗೆ ಯಾವ ಮನುಷ್ಯ ಅದನ್ನ ಆಪರೇಟ್ ಮಾಡ್ತಾ ಇದನೋ ಅವನಿಗೆ ಅದ್ರದ್ದು ಸೆಟ್ಟಿಂಗ್ಸ್ನೇ ಗೊತ್ತಿಲ್ಲ, ಅಥವಾ ಏನೋ ಒಂದು ಅವನ್ ತಪ್ಪು ಮಾಡಿದ್ರೆ ಅವನ ತಪ್ಪಿಂದ ಬಂದಿರುವ ರೀಡಿಂಗ್ಸು ತಪ್ಪಾಗಿರುತ್ತೆ. ಸೊ ಅಂತ ಎರರ್ ನ ಪರ್ಸನಲ್ ಎರರ್ ಅಂತ ಕರಿತೀವಿ.
ಇಲ್ಲಿ ನೋಡಿ, ಉದಾಹರಣೆಗೆ ಈ ಒಂದು ಪೆನ್ ನ ಲೆಂತ್ ಬೇಕಾಗಿದೆ. ಓಕೆ, ಲೆಂತ್ ಬೇಕಾಗಿತ್ತಂದ್ರೆ ಕರೆಕ್ಟ್ ನಾವು ಇಲ್ಲಿ ನೋಡ್ಬೇಕು, ಇದರ ಎಕ್ಸಾಕ್ಟ್ ಆಗಿ ಇಲ್ಲಿ ನೋಡಿದ್ರೆ ಸೊ ಇದರ ಲೆಂತ್ ಇಷ್ಟಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬಿಟ್ಬಿಟ್ಟು ನಾವು ಬೇರೆ ಆಂಗಲ್ ಇಂದ ನೋಡಿದ್ರೆ ಆಬ್ವಿಯಸ್ಲಿ ನಮ್ಗೆ ಇಲ್ಲಿಂದ ನೋಡಿ, ಇಲ್ಲಿಂದ ನೋಡಿದ್ರೆ ನಮ್ಗೆ ಎಷ್ಟು ಕಾಣ್ತಾ ಇದೆ, 8. ಓಕೆ, ಇದ್ರ ಸೈಜ್ ಬಂದ್ಬಿಟ್ಟು 8 ಸೆಂಟಿಮೀಟರ್ ಕಾಣ್ತಾ ಇದೆ. ಆದ್ರೆ ಎಕ್ಸಾಕ್ಟ್ ಆಗಿ ಇದ್ದಿದ್ದು ಸೊ ಏನು 9 ಪಾಯಿಂಟ್ ಸಮಥಿಂಗ್ ಇದೆ. ಓಕೆ, ಸೊ ಇದು ಇಂತಹ ಎರರ್ ಯಾವುದು, ಯಾವ ಮನುಷ್ಯ ಅದನ್ನ ಆಪರೇಟ್ ಮಾಡ್ತಾ ಇದ್ನೋ ಅವನ ತಪ್ಪಿಂದ ಆಗಿರುವಂತಹ ಎರರ್ ನ ಪರ್ಸನಲ್ ಎರರ್ ಅಂತ ಕರಿತೀವಿ. ಓಕೆ, ಸೊ ಸಿಸ್ಟಮ್ಯಾಟಿಕ್ ಎರರ್. ಸೊ ಬೇಸಿಕಲಿ ಎರರ್ ಬಂದ್ಬಿಟ್ಟು ಯಾವುದೋ ಒಂದು ಏನು ಮೆಜರ್ಮೆಂಟ್ ನಲ್ಲಿ ಎರರ್ ಬಂದ್ಬಿಟ್ಟು 2 ತರದ್ದಿದೆ ಬ್ರಾಡ್ಲಿ. ಒಂದು ಸಿಸ್ಟಮ್ಯಾಟಿಕ್ ಎರರ್, ಒಂದು ರ್ಯಾಂಡಮ್ ಎರರ್. ಸೊ ಸಿಸ್ಟಮ್ಯಾಟಿಕ್ ಎರರ್ ಬಂದ್ಬಿಟ್ಟು ಅದರಲ್ಲಿ 3 ತರ. ಸೊ ಮೊದಲನೇದಾಗಿ ಇನ್ಸ್ಟ್ರೂಮೆಂಟಲ್ ಎರರ್, ಎರಡನೇದಾಗಿ ಟೆಕ್ನಿಕಲ್ ಎರರ್, ಮೂರನೇದಾಗಿ ಪರ್ಸನಲ್ ಎರರ್. ಸೊ ಇವು 3 ತರದ ಎರರ್ ಬಂದ್ಬಿಟ್ಟು ಇದರಲ್ಲಿ ಸಿಸ್ಟಮ್ಯಾಟಿಕ್ ಎರರ್ ನಲ್ಲಿ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಇವಾಗ ಈ ಎರರ್ ನ ಮಿನಿಮೈಸ್ ಮಾಡಬಹುದಾ ಅಥವಾ ಎಲಿಮಿನೇಟ್ ಮಾಡಬಹುದಾ? ಕ್ಯಾನ್ ಸಿಸ್ಟಮ್ಯಾಟಿಕ್ ಎರರ್ ಬಿ ಮಿನಿಮೈಸ್ಡ್? ಓಕೆ, ಸೊ ಆನ್ಸರ್ ಇದೆ ಸ್ನೇಹಿತರೆ, ಇದನ್ನ ಮಿನಿಮೈಸ್ ಮಾಡಬಹುದು. ಎಸ್. ಓಕೆ, ಸೊ ಹಾಗಾದ್ರೆ ಮಿನಿಮೈಸ್ ಮಾಡಬಹುದು ಅಂದ್ರೆ ಯಾವ ತರ ಮಾಡಬಹುದು? ಫಸ್ಟ್ ಏನಿತ್ತು, ಫಸ್ಟ್ ಒಂದು ಇನ್ಸ್ಟ್ರೂಮೆಂಟಲ್ ಎರರ್ ಆಗಿತ್ತು. ಅಂದ್ರೆ ನಿಮ್ಮ ಇನ್ಸ್ಟ್ರೂಮೆಂಟ್ ಅಲ್ಲೇ ಎರರ್ ಇದ್ರೆ ಎರರ್ ಬರುತ್ತೆ. ಸೊ ನೀವು ಎಂತ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ಬೇಕಂದ್ರೆ ಬೈ ಸೆಲೆಕ್ಟಿಂಗ್ ಬೆಟರ್ ಇನ್ಸ್ಟ್ರೂಮೆಂಟ್ಸ್, ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ಯಾವುದೇ ತರ ಎರರ್ ಇರಬಾರದು. ಸೊ ಅಂತಹ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಆಬ್ವಿಯಸ್ಲಿ ನಿಮ್ಮ ರೀಡಿಂಗ್ ನಲ್ಲಿ ಎರರ್ ಬರುದಿಲ್ಲ, ತಪ್ಪಾಗುದಿಲ್ಲ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಬೈ ಸೆಲೆಕ್ಟಿಂಗ್ ಬೆಟರ್ ಇನ್ಸ್ಟ್ರೂಮೆಂಟ್. ಸೊ ಸೆಕೆಂಡ್ ಬಂದ್ಬಿಟ್ಟು ಸ್ನೇಹಿತರೆ, ರಿಮೂವಿಂಗ್ ಪರ್ಸನಲ್ ಬಯಾಸ್ ಆಸ್ ಫಾರ್ ಆಸ್ ಪಾಸಿಬಲ್. ಅಂದ್ರೆ ಯಾವ ಮನುಷ್ಯ ಅದನ್ನ ಆಪರೇಟ್ ಮಾಡ್ತಾ ಇದ್ದಾನೋ ಅವನು ಅದರ ಸ್ಟ್ಯಾಂಡರ್ಡ್ ಆಗಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಇಟ್ಕೊಂಡು ಮಾಡಿದ್ರೆ ಅದು ಎಷ್ಟು ನಿಮ್ಮ ಎರರ್ ನ ತಪ್ಪಿಸೋ ಸಾಧ್ಯತೆ ಇದೆ. ಸೊ ರಿಮೂವಿಂಗ್ ಪರ್ಸನಲ್ ಬಯಾಸ್ ಆಸ್ ಫಾರ್ ಆಸ್ ಪಾಸಿಬಲ್, ಸಾಧ್ಯ ಆದಷ್ಟು ಅವನು ಅದರ ಸ್ಟ್ಯಾಂಡರ್ಡ್ ಆಗಿ ಅದು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡಬೇಕು. ಓಕೆ, ಅದರಿಂದ ನೀವು ಎರರ್ ನ ಮಿನಿಮೈಸ್ ಮಾಡಬಹುದು ಸ್ನೇಹಿತರೆ. ಸೊ ಮೂರನೇದಾಗಿ ಬಂದ್ಬಿಟ್ಟು, ಫಾರ್ ಗಿವನ್ ಸೆಟಪ್ ದೀಸ್ ಎರರ್ ಮೇ ಬಿ ಎಸ್ಟಿಮೇಟೆಡ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಅಂಡ್ ದ ನೆಸೆಸರಿ ಕರೆಕ್ಷನ್ಸ್ ಮೇ ಬಿ ಅಪ್ಲೈಡ್ ಟು ದ ರೀಡಿಂಗ್ಸ್. ಅಂದ್ರೆ ಉದಾಹರಣೆಗೆ ನಿಮ್ಮ ಹತ್ರ ಒಂದು ವಾಚ್ ಇದೆ ಅನ್ಕೊಳ್ಳಿ. ಸೊ ಆ ವಾಚ್ ಒಂದು ಹಾಫ್ ಎನ್ ಅವರ್ ಹಿಂದಿದೆ ಅನ್ಕೊಳ್ಳಿ. ಓಕೆ, ಸೊ ಅವಾಗ ಏನ್ ಮಾಡ್ತೀರಾ ನೀವು? ಆಲ್ವೇಸ್ ಸೊ ಹಾಫ್ ಎನ್ ಅವರ್ ಇದೆ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಟೈಮ್ ನೋಡಿದ್ರು ಹಾಫ್ ಎನ್ ಅವರ್ ಅದು ಹಿಂದಿದ್ರೆ ಆಬ್ವಿಯಸ್ಲಿ ಅದನ್ನ ಹಾಫ್ ಎನ್ ಅವರ್ ಅದೇನ್ ಗ್ಯಾಪ್ ಇತ್ತು ಅದನ್ನ ಆಡ್ ಮಾಡೇ ಹೇಳ್ತೀರಾ ಅಲ್ವಾ? ಸೊ ಅದನ್ನೇ ಹೇಳ್ತಾ ಇದ್ದಾನೆ. ಫಾರ್ ಗಿವನ್ ಸೆಟಪ್ ದೀಸ್ ಎರರ್ ಮೇ ಬಿ ಎಸ್ಟಿಮೇಟೆಡ್ ಟು ಗಿವ್ ಸರ್ಟನ್ ಎಕ್ಸ್ಟೆಂಟ್ ಅಂಡ್ ದ ನೆಸೆಸರಿ ಕರೆಕ್ಷನ್. ಸೊ ನೆಸೆಸರಿ ಕರೆಕ್ಷನ್ ನೀವು ಮಾಡ್ಕೋತೀರಾ. ಅಂದ್ರೆ ಉದಾಹರಣೆಗೆ ಇನ್ನೊಂದು ನೀವು ಸ್ಕೇಲ್ ಇಂದ ಮೆಷರ್ ಮಾಡ್ತಿದ್ರ ಅನ್ಕೊಳ್ಳಿ. ಸೊ ಅದರಲ್ಲಿ ಸ್ಟಾರ್ಟಿಂಗ್ 1 ಸೆಂಟಿಮೀಟರ್ ಅದರಲ್ಲಿ ಇಲ್ಲೇ ಇಲ್ಲ ಅನ್ಕೊಳ್ಳಿ, ಏನೋ ಒಂದು ವೇರ್ ಆಗಿದೆ. ಸೊ ಅವಾಗ ನೀವೇನ್ ಮಾಡ್ತೀರಾ, ಸೆಕೆಂಡ್ ಸೆಂಟಿಮೀಟರ್ ಇಂದ ಸೆಕೆಂಡ್ ರೀಡಿಂಗ್ ನೀವೇನ್ ಮೆಷರ್ ಮಾಡ್ತಿದ್ರು, ನಿಮ್ಗೆ ಫಾರ್ ಎಕ್ಸಾಂಪಲ್ 7 ಬಂತಂದ್ರೆ ಅದಕ್ಕೆ +1 ಅನ್ನ ಆಡ್ ಮಾಡ್ತೀರಾ. ಓಕೆ, ಸೊ ನೀವೇ ಅದನ್ನ ನೆಸೆಸರಿ ಕರೆಕ್ಷನ್ಸ್ ತಗೊಳ್ತಿದ್ರು. ಸೊ ಈ ತರ ನಿಮ್ಮ ಆ ಸೆಟಪ್ಗೆ ಅನುಸಾರವಾಗಿ ಅಕಾರ್ಡಿಂಗ್ಲಿ ಏನ್ ನೀವು ಕರೆಕ್ಷನ್ಸ್ ತಗೋಬಹುದು, ಆ ತರ ಕರೆಕ್ಷನ್ಸ್ ಮಾಡಿದ್ರೆ ಅದು ಎರರ್ ನ ಮಿನಿಮೈಸ್ ಮಾಡಬಹುದು. ಓಕೆ, ಸೊ ಈ 3 ಮೆಥಡ್ ಇಂದ ಈ ಸಿಸ್ಟಮ್ಯಾಟಿಕ್ ಎರರ್ ನ ಮಿನಿಮೈಸ್ ಮಾಡಬಹುದು ಸ್ನೇಹಿತರೆ. ಸೊ ನೆಕ್ಸ್ಟ್ ಒಂದು ಯಾವ್ದಾಗಿತ್ತು ಎರರ್? ಇನ್ನೊಂದು ರ್ಯಾಂಡಮ್ ಎರರ್ಸ್ ಆಗಿತ್ತು. ಸೊ ರ್ಯಾಂಡಮ್ ಎರರ್ ಅಂದ್ರೆ ಏನು ಸ್ನೇಹಿತರೆ? ಸೊ ರ್ಯಾಂಡಮ್ ಎರರ್ಸ್ ಆರ್ ದೋಸ್ ಎರರ್ಸ್ ವಿಚ್ ಆಕರ್ ಇರ್ರೆಗ್ಯುಲರ್ಲಿ. ಅಂದ್ರೆ ನಾವು ಸಿಸ್ಟಮ್ಯಾಟಿಕ್ ಎರರ್ ನ ಪ್ರೆಡಿಕ್ಟ್ ಮಾಡಬಹುದು. ಅಂದ್ರೆ ಸಿಸ್ಟಮ್ಯಾಟಿಕ್ ಎರರ್ ನಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇಂದಾಗಿತ್ತು, ಅಥವಾ ಆ ಮನುಷ್ಯ ಯಾವನು ಆಪರೇಟ್ ಮಾಡ್ತಾ ಇದ್ದಾನೋ ಅವನಿಂದಾಗಿತ್ತು, ಅಥವಾ ನಾವು ಏನೋ ಪದ್ಧತಿನ ಅಳವಡಿಸ್ತಾ ಇದೀವೋ ಆ ಪದ್ಧತಿಯಿಂದ ತಪ್ಪಾಗ್ತಾ ಇದೆ. ಸೊ ಈ ತರ ನಾವು ನೋಡಬಹುದು. ಬಟ್ ರ್ಯಾಂಡಮ್ ಎರರ್ ನಲ್ಲಿ ಏನಾಗುತ್ತೆ, ಯಾವ ಕಾರಣದಿಂದ ಎರರ್ ಬರ್ತಾ ಇದೆ ಅನ್ನೋದೇ ಗೊತ್ತಾಗುದಿಲ್ಲ ಸ್ನೇಹಿತರೆ. ಓಕೆ, ದ ಕಾಸಸ್ ಆಫ್ ದೀಸ್ ಎರರ್ಸ್ ಆರ್ ಜನರಲಿ ಅನ್ನೋನ್ ಅಂಡ್ ಬಿಯಾಂಡ್ ಅವರ್ ಕಂಟ್ರೋಲ್. ಅಂಡ್ ಗೊತ್ತಾದ್ರೂ ಕೂಡ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಸೊ ಇಂತಹ ಎರರ್ ನ ರ್ಯಾಂಡಮ್ ಎರರ್ಸ್ ಅಂತ ಕರಿತೀವಿ. ಉದಾಹರಣೆಗೆ ನಾವು ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಸೊ ಮಾರ್ನಿಂಗ್ 6 o'clock ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಓಕೆ, ಸೊ ಅದೇ ಎಕ್ಸ್ಪೆರಿಮೆಂಟ್ ನ ನಾವು ನೆಕ್ಸ್ಟ್ ಡೇ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಯಾವಾಗ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಓಕೆ, ಸೊ ಈ 2 ರೀಡಿಂಗ್ಸ್ ನ ನಾವು ನೋಡ್ತೇವೆ. ನೋಡಿದ್ರೆ ಏನಾಯ್ತು, ಇವೆರಡು ರೀಡಿಂಗ್ಸ್ ನ ಸೇಮ್ ಬರ್ಬೇಕಿತ್ತು, ಆದ್ರೆ ಅನ್ಕೊಳ್ಳಿ ಇದು 2 ರೀಡಿಂಗ್ಸ್ ಡಿಫ್ರೆಂಟ್ ಆಗಿದೆ ಅನ್ಕೊಳ್ಳೋಣ. ಸೊ ಯಾಕೆ ಡಿಫ್ರೆಂಟ್ ಆಯ್ತು? ಎಲ್ಲ ಇದೂನು ಇದೆ, ಎಲ್ಲ ನಮ್ಮ ಸಿಸ್ಟಮ್ ಎಲ್ಲ ಇನ್ಸ್ಟ್ರೂಮೆಂಟ್ ಸರಿಯಾಗಿದೆ ಅನ್ಕೊಳ್ಳೋಣ, ಯಾವ ಮನುಷ್ಯ ಮಾಡ್ತಾ ಇದ್ದಾನೆ ಅವನು ಸರಿಯಾಗಿ ಆಪರೇಟ್ ಮಾಡ್ತಾ ಇದ್ದಾನೆ, ನಮ್ಮ ಮೆಥಡು ಸರಿಯಾಗಿದೆ, ಏನೂ ಇಲ್ಲ, ಆದ್ರೂ ಕೂಡ ಎರರ್ ಬರ್ತಾ ಇದೆ.
ಸೊ ಯಾಕೆ ಎರರ್ ಬರ್ತಾ ಇರಬಹುದು? ಓಕೆ, ಸೊ ಮೇ ಬಿ ಅದು ಟೆಂಪರೇಚರ್ ನಾವು ಫಸ್ಟ್ ರೀಡಿಂಗ್ ತಗೊಂಡ್ಬಿಟ್ಟು ಬೆಳಗ್ಗೆ ತಗೊಂಡಿದ್ವಿ, ಇನ್ನೊಂದು ಮಧ್ಯಾಹ್ನ ತಗೊಳ್ತಾ ಇದೀವಿ. ಸೊ ಏನು ಟೆಂಪರೇಚರ್ ಎಫೆಕ್ಟ್ ಆಗಿ ಆ ಇನ್ಸ್ಟ್ರೂಮೆಂಟ್ ಮೇಲೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಆ ಟೆಂಪರೇಚರ್ ನ ಏನು ಅದಕ್ಕೋಸ್ಕರ ಅದನ್ನು ಎರರ್ ತೋರಿಸ್ತಾ ಇರ್ಬೋದು. ಓಕೆ, ಆದ್ರೆ ಯಾವ ಇನ್ಸ್ಟ್ರೂಮೆಂಟ್ ಆ ಟೆಂಪರೇಚರ್ ಗೆ ರೆಸ್ಪಾನ್ಸ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಓಕೆ, ಇಂತಹ ಎರರ್, ಸೊ ಇಂತಹ ಕಾಸ್ ವಿಚ್ ಆರ್ ಬಿಯಾಂಡ್ ಅವರ್ ಕಂಟ್ರೋಲ್, ಸೊ ಇಂಥದನ್ನ ನಾವು ರ್ಯಾಂಡಮ್ ಎರರ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಹಾಗಾದ್ರೆ ಸೊ ಈ ಕ್ಲಾಸ್ ನಲ್ಲಿ ನಾವೇನ್ ನೋಡಿದ್ವಿ? ಎರರ್ ನೋಡಿದ್ವಿ ಸ್ನೇಹಿತರೆ. ಯಾವುದೇ ಒಂದು ಮೆಷರ್ಮೆಂಟ್ ನೀವು ಮಾಡ್ತಾ ಇದ್ರೆ ಅದರಲ್ಲಿ ಎರರ್ ಇರಲೇಬೇಕು, ಇದ್ದೇ ಇರುತ್ತೆ. ಓಕೆ, ಸೊ ಎರರ್ ನ ಯಾವ್ಯಾವ ಟೈಪ್ ಅಲ್ಲಿ ನೋಡಿದ್ವಿ? ಒಂದು ಸಿಸ್ಟಮ್ಯಾಟಿಕ್ ಎರರ್, ಒಂದು ಬಂದ್ಬಿಟ್ಟು ರ್ಯಾಂಡಮ್ ಎರರ್. ಸೊ ಸಿಸ್ಟಮ್ಯಾಟಿಕ್ ಎರರ್ ನ ಕಾಸ್ ಏನೇನಾಗಿತ್ತು? ಝೀರೋ ಎರರ್ ಅಂದ್ರೆ ನೀವು ನಿಮ್ಮ ಸ್ಕೇಲ್ ನಲ್ಲಿ ಸ್ಟಾರ್ಟಿಂಗ್ ಪಾರ್ಟೇ ಅದೇನೋ ಮಿಸ್ ಆಗಿತ್ತು ಅಂದ್ರೆ ಅದನ್ನ ಝೀರೋ ಎರರ್ ಅಂತ ಕರಿತೀವಿ. ಓಕೆ, ಸೊ ಇದು ಏನು ನೆಕ್ಸ್ಟ್ ಇದನ್ನ ಯಾವುದು ಮಿನಿಮೈಸಿಂಗ್ ಮೆಥಡ್ ಯಾವ ತರ ಇದನ್ನ ಮಿನಿಮೈಸ್ ಮಾಡ್ತೀವಿ? ಬೈ ಇಂಪ್ರೂವಿಂಗ್. ನಾವು ನೋಡಿದ್ವಿ 3 ಸ್ಟೆಪ್ಸ್ ನ ನೋಡಿದ್ವಿ ಸ್ನೇಹಿತರೆ. ಸೊ ಆ ತರ ಇದನ್ನ ಮಿನಿಮೈಸ್ ಮಾಡಬಹುದು. ಇನ್ನೊಂದು ಬಂದ್ಬಿಟ್ಟು ರ್ಯಾಂಡಮ್ ಎರರ್ ನ ಕಾಸಸ್ ಯೂಶುವಲಿ ನಮ್ಮ ಬಿಯಾಂಡ್ ನಮ್ಮ ಕಂಟ್ರೋಲ್ ಆಗಿರುತ್ತೆ. ಓಕೆ, ಇನ್ಕರೆಕ್ಟ್ಲಿ ಯೂಸಿಂಗ್ ದಿ ಅಪರೇಟಸ್. ಓಕೆ, ಸೊ ಇದು ಬಿಯಾಂಡ್ ಅವರ್ ಕಂಟ್ರೋಲ್ ಆಗಿರುತ್ತೆ. ಸೊ ಇದನ್ನ ಯಾವ ತರ ಮಿನಿಮೈಸ್ ಮಾಡಬಹುದು ಅಂದ್ರೆ ಬೈ ರಿಪೀಟೆಡ್ಲಿ ಟೇಕಿಂಗ್ ದ ರೀಡಿಂಗ್ಸ್. ಇದನ್ನು ಕೂಡ ರ್ಯಾಂಡಮ್ ಎರರ್ನು ಕೂಡ ಮಿನಿಮೈಸ್ ಮಾಡಬಹುದು. ಆದ್ರೆ ಇದನ್ನ ಯಾವ ತರ ಮಿನಿಮೈಸ್ ಮಾಡಬಹುದು ಅಂದ್ರೆ, ನಾವು ಸ್ಟ್ಯಾಟಿಸ್ಟಿಕ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದರಲ್ಲಿ ಪ್ರೊಬ್ಯಾಬಿಲಿಟೀಸ್ ಅಂತ ಇದೆ. ಆ ಪ್ರೊಬ್ಯಾಬಿಲಿಟೀಸ್ ನ ಪ್ರಕಾರ ನೀವು ಬಹಳಷ್ಟು ರೀಡಿಂಗ್ಸ್ ತಗೊಂಡ್ರೆ, ಓಕೆ, ಬಹಳಷ್ಟು ರೀಡಿಂಗ್ಸ್ ತಗೊಂಡ್ರೆ ಬೈ ರಿಪೀಟೆಡ್ಲಿ ಟೇಕಿಂಗ್ ರೀಡಿಂಗ್ಸ್ ನ ನೀವು ಆ ರ್ಯಾಂಡಮ್ ಎರರ್ ನ ಮಿನಿಮೈಸ್ ಮಾಡಬಹುದು ಅಂತ ಆ ಥಿಯರಿ ಹೇಳುತ್ತೆ. ಓಕೆ, ಆದ್ರೆ ಹೇಗೆ ಎಕ್ಸಾಕ್ಟ್ಲಿ ಅದನ್ನ ಮಿನಿಮೈಸ್ ಮಾಡುವುದು ಅಂತ ನಾವು ಮುಂಬರುವ ಕ್ಲಾಸ್ ನಲ್ಲಿ ನೋಡೋಣ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮುಂದಿನ ವಿಷಯನ ನೋಡೋಣ. ಟಿಲ್ ದೆನ್ ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.